ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಎನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಗಣಗಾಪುರದಲ್ಲಿ ದತ್ತಾತ್ರೇಯ ದೇವರ ಅದ್ದೂರಿ ತೊಟ್ಟಿಲೋತ್ಸವ. ಪಿಡಿಒ ಪರೀಕ್ಷೆಯಲ್ಲಿ ದೊಡ್ಡ ಮಟ್ಟದ ಅವ್ಯವಹಾರ ತನಿಖೆಗೆ ಶಶಿಲ್ ನಮೋಶಿ ಆಗ್ರಹ. ಬಿದಾಪುರ ಕಾಲೋನಿಯ ದತ್ತ ಮಂದಿರದಲ್ಲಿ ದತ್ತಾತ್ರೇಯ ದೇವರ ತೊಟ್ಟಿಲೋತ್ಸವ ಸಂಭ್ರಮ. ಡಿಸೆಂಬರ್ 18ರಂದು ಬೆಳಗಾವಿಯಲ್ಲಿ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಬೃಹತ್ ಪ್ರತಿಭಟನೆ. ಎಂಪಳ್ಳಿ ಸುದ್ದಿಗೋಷ್ಠಿ. ಮಣ್ಣೂರು ಆಸ್ಪತ್ರೆ ವೈದ್ಯರಿಂದ ಯಶಸ್ವಿ ಕ್ಲಿಸ್ಟಕರ್ ಕಿಡ್ನಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ. ಇದೀಗ ವಾರ್ತೆಗಳ ವಿವರ. ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾದ ಅಫ್ಜಲ್ಪುರ್ ತಾಲೂಕಿನ ದೇವಲ ಗಣಗಾಪುರದಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ದತ್ತ ಜಯಂತಿ ನಿಮಿತ್ತ ದತ್ತ ಮಹಾರಾಜರ ಬಾಲಮೂರ್ತಿಯ ತೊಟ್ಟಿಲು ಉತ್ಸವ ಸಂಭ್ರಮದಿಂದ ಜರುಗಿತು. ದತ್ತ ಜಯಂತಿ ಅಂಗವಾಗಿ ದೇಗುಲವನ್ನ ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು. ಗರ್ಭಗುಡಿಯಲ್ಲಿ ಬಾಲದತ್ತನ ಮೂರ್ತಿಯನ್ನು ವಿಶೇಷ ಫಲ ಪುಷ್ಪಗಳಿಂದ ಅಲಂಕರಿಸಿ ಬೆಳಗ್ಗೆಯಿಂದ ವಿಶೇಷ ಪೂಜೆ ಹಾಗೂ ಕಾಕಡಾರತಿ, ಅರ್ಚನೆ, ಭಜನೆ ಸೇವೆ ಸಲ್ಲಿಸಲಾಯಿತು. ಬಳಿಕ ದೇವಸ್ಥಾನದ ಆವರಣದಲ್ಲಿ ಅರ್ಚಕರ ನೇತೃತ್ವದಲ್ಲಿ ತೊಟ್ಟಿಲು ಕಾರ್ಯಕ್ರಮ ನೆರವೇರಿಸಲಾಯಿತು. ಇನ್ನು ದತ್ತ ಜಯಂತಿ ನಿಮಿತ್ತ ರಾಜ್ಯ ಸೇರಿದಂತೆ ನೆರೆ ರಾಜ್ಯಗಳಾದ ಮಹಾರಾಷ್ಟ್ರ, ಆಂಧ್ರಪ್ರದೇಶ, ತೆಲಂಗಾಣ ರಾಜ್ಯಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದುಕೊಂಡರು. ದೇವಸ್ಥಾನಕ್ಕೆ ಆಗಮಿಸುವ ಭಕ್ತರಿಗಾಗಿ ಅಲ್ಲಲ್ಲಿ ಹರಕೆ ಹೊತ್ತ ಭಕ್ತರು ಪ್ರಸಾದ ಸೇವೆ ನೆರವೇರಿಸಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ಸುಕುಮಾರಾ ದತ್ತಾತ್ರೇಯ ಅವತಾರ ಬಾಳ ಜೋರೇ कमलासन विष्णु त्रिपुरारी अत्रि मुनीचे घरी
ಸ್ವहरू ಆಲೆ ನವಲಪುರಿ ಭ್ರಮದವಡಿಯಲಾದೂರಿ ಬಾಳ ಜೋದೂರಿ ಇತ್ತೀಚೆಗೆ ಸಿಂಧನೂರಿನಲ್ಲಿ ನಡೆದ ಪಿಡಿಒ ಪರೀಕ್ಷೆಯಲ್ಲಿ ದೊಡ್ಡ ಮಟ್ಟದ ಅವ್ಯವಹಾರ ನಡೆದಿದೆ. ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿರುವುದು ಸಿಸಿಟಿವಿ ದೃಶ್ಯಗಳ ಮೂಲಕ ಬಯಲಾಗಿದೆ. ಕಲಬುರಗಿಯಲ್ಲೂ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಶಶಿಲ್ ಜಿ ನಮೋಶಿ ಅವರು ಆರೋಪಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಿಂಧನೂರಿನಲ್ಲಿ ನಡೆದ ಪಿಡಿಒ ಪರೀಕ್ಷೆ ಸಂಪೂರ್ಣ ಅವ್ಯವಹಾರದಿಂದ ಕೂಡಿದೆ. ಪರೀಕ್ಷೆಯನ್ನ ಖಾಸಗಿ ಕಾಲೇಜಿನಲ್ಲಿ ನಡೆಸಲಾಗಿದೆ. ಅಲ್ಲದೆ ಅಧಿಕಾರಿಗಳು ತರಬೇಕಾದ ಪ್ರಶ್ನೆ ಪತ್ರಿಕೆಯನ್ನ ಒಬ್ಬ ಡ್ರೈವರ್ ತೆಗೆದುಕೊಂಡು ಬರುತ್ತಾರೆ. ಪ್ರಶ್ನೆ ಪತ್ರಿಕೆ ಪರೀಕ್ಷಾ ಕೇಂದ್ರಕ್ಕೆ ಬರುವ ಮುನ್ನವೇ ಸಿಲ್ ಓಪನ್ ಮಾಡಿರುವುದು ಸಿಸಿಟಿವಿಯಲ್ಲಿ ಗಮನಿಸಬಹುದು. ಇದನ್ನು ಪ್ರಶ್ನಿಸಿದ ಅಮಾಯಕ ವಿದ್ಯಾರ್ಥಿಗಳ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಎಂದು ದೂರಿದ್ದಾರೆ. ಇನ್ನು ಈ ಕುರಿತು ಸಿಎಂ ಅವರಿಗೆ ಪತ್ರದ ಮೂಲಕ ಸ್ಪಷ್ಟನೆ ಕೇಳಿದ್ರೆ ಸುಳ್ಳು ಉತ್ತರವನ್ನ ನೀಡುವ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರು ಬೇಜವಾಬ್ದಾರಿತನ ಮೆರೆದಿದ್ದಾರೆ ಎಂದು ಕಿಡಿಕಾರಿದ ಅವರು, ಕೂಡಲೇ ಸರ್ಕಾರ ವಿದ್ಯಾರ್ಥಿಗಳ ಮೇಲೆ ದಾಖಲಾದ ಎಫ್ಐಆರ್ ರದ್ದು ಮಾಡಬೇಕು, ಮರುಪರೀಕ್ಷೆ ನಡೆಸಬೇಕು ಹಾಗೂ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ದಾರೆ. ಬೇರೆ ಬೇರೆ ಜಿಲ್ಲೆಯಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ಮಾಡಿದ್ರು. ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ವಿದ್ಯಾರ್ಥಿಗಳು ಹೋಗಿ ಈ ಪರೀಕ್ಷೆ ಬರೆಯುವಂಥದ್ದು. ಸಿಂಧನೂರಲ್ಲಿ ಒಂದು ಘಟನೆ ನಡೆದಿದೆ. ಈ ಪರೀಕ್ಷಾ ಕೇಂದ್ರದಲ್ಲಿ ಆ ಪರೀಕ್ಷಾ ಕೇಂದ್ರ ಒಂದು ಪ್ರೈವೇಟ್ ಸ್ಕೂಲಲ್ಲಿ ನಡೀತದೆ, ಪ್ರೈವೇಟ್ ಕಾಲೇಜಲ್ಲಿ ನಡೀತದೆ. ಗೌರ್ಮೆಂಟ್ ಇನ್ಸ್ಟಿಟ್ಯೂಷನಲ್ಲಿ ಮಾಡಬೇಕಾಗಿತ್ತು ಒಂದು. ಆಮೇಲೆ ಈ ಥರ ಪ್ರಶ್ನೆ ಪತ್ರಿಕೆಗಳ ತೊಗೊಂಬರ್ಬೇಕಾದ್ರೆ ಯಾರು ಒಬ್ಬ ಅಧಿಕಾರಿ ತೊಗೊಂಬಂದು ಅವ್ರ ಜೊತೆಗೆ ಎಲ್ಲ ರೀತಿಯ ಸೆಕ್ಯೂರಿಟಿ ಇದ್ದು ಅಲ್ಲಿ ತಂದು ಕೊಡುವಂಥದ್ದು. ಯಾವ ಸೆಕ್ಯೂರಿಟಿ ಇಲ್ಲ, ಒಬ್ಬ ಡ್ರೈವರ್ ತೊಗೊಂಬರ್ತಾನದು, ಅದು ಪ್ರೈವೇಟ್ ವ್ಯಾನ್ದಲ್ಲಿ. ಈ 97 PDO ಹುದ್ದೆಗಳಿಗೆ KPSCಯಿಂದ ಪರೀಕ್ಷೆ ನಡೆದಂಥ ಘಟನೆ ನಾನು ಮೊನ್ನೆ 12ನೇ ತಾರೀಕಿಗೆ ನಾನು ಈ ಪ್ರಶ್ನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಿದ್ದೆ. ಇದರಲ್ಲೇನು ಉತ್ತರ ಕೊಟ್ಟಿದ್ದಾರೆ 100% ಪೂರ್ತಿ ಉತ್ತರ ಸತ್ಯಕ್ಕೆ ದೂರವಾದದ್ದು, ಯಾವುದೂ ಸತ್ಯಾಂಶ ಇಲ್ಲ ಇದರಲ್ಲಿ. ಸುಳ್ಳು ಉತ್ತರನ್ನ ಮಾನ್ಯ ಮುಖ್ಯಮಂತ್ರಿಗಳ ಮುಖಾಂತರ ಕೊಟ್ಟು ಇವತ್ತು ಈ ಒಂದು ನಡೆದಂಥ ಹಗರಣ ಅಲ್ಲಿನ ಅಧಿಕಾರಿಗಳು ಮುಚ್ಚಾಕುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಇದರ ಒಂದು ಸ್ವಲ್ಪ ವಿವರ ಹೇಳಬೇಕಂದ್ರೆ 840 ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆ ಬರಿತಾ ಇದ್ದಾರೆ. 840. ಪ್ರತಿ ರೂಮಲ್ಲಿ 24 ವಿದ್ಯಾರ್ಥಿಗಳಿದ್ದಾರೆ. ಅಲ್ಲಿ ಗೊಂದಲ ಆಗಿದ್ದೇನು ಅಂತದಂದ್ರೆ, ಅಥವಾ ನಿಯಮ ಹೇಗಿದೆ ಅಂತದಂದ್ರೆ, 9 ಗಂಟೆಗೆ ಬೆಲ್ ಮಾಡ್ತಾರೆ, ನೀವೆಲ್ಲರೂ ಅಲ್ಲಿ ತಯಾರಾಗಿ ಬರಬೇಕು ಅಂಥೇಳಿ. 9:45ಕ್ಕೆ ಅಂದರೆ ಕೆಲವು OMR ಕೊಡುವಂಥ ಎಕ್ಸಾಮ್ಸ್ ಇದ್ದಾವೆ. ಆ OMR ಕೊಡುವಂಥದ್ದು ಸಾಯಂಕಾಲ ಕೊಡಬೇಕಾಗಿತ್ತು, ಮಧ್ಯಾಹ್ನದ ಪರೀಕ್ಷೆಯಲ್ಲಿ ಕೊಡಬೇಕಾಗಿತ್ತು.
ಬೆಳಿಗ್ಗೆಯಲ್ಲಿ ಕೂಡ ಕೆಲವು OMR ಇದನ್ನು ಕೊಟ್ಟಿದ್ದಾರೆ ಒಂದು. ಆಮೇಲೆ ಭಾಳ ಮುಖ್ಯವಾಗಿ ಒಂದು 10-12 ಕೊಠಡಿಗಳಲ್ಲಿ 10 to 12 ರೂಮ್ಸ್ ಇಲ್ಲ 10-12 ರೂಮ್ಗಳಲ್ಲಿ 10 ಗಂಟೆ 20-25 ನಿಮಿಷದವರೆಗೆ ಏನೂ ಕೊಡದೇ ಇರುವಂಥ ಕಾರಣದಿಂದ ಅವರು ಅಲ್ಲಿ ಎಕ್ಸಾಮಿನೇಷನ್ ಇನ್ವಿಜಿಲೇಟರ್ ಕೇಳ್ತಾರೆ, ಯಾಕ್ರಿ ನಮ್ಮ ಆನ್ಸರ್ ಸ್ಕ್ರಿಪ್ಟ್, ನಮ್ಮ ಕ್ವಶನ್ ಪೇಪರ್ ಆನ್ಸರ್ ಸ್ಕ್ರಿಪ್ಟ್ ಇನ್ನೂ ಕೊಟ್ಟಿಲ್ಲ ಅಂತ. ನಾ ಏನು ಮಾಡ್ರಿ, ಸೂಪರ್ವೈಸರ್ ಕೇಳ್ರಿ ಅಥವಾ ಆ ಚೀಫ್ ಕೇಳ್ರಿ ಅಂತ ಹೇಳ್ತಾರೆ ಅವರು. ಸೂಪರ್ವೈಸರ್ ಕೇಳ್ರಿ, ಚೀಫ್ ಕೇಳ್ರಿ ಅಂತ ಹೇಳ್ತಾರೆ. ಇನ್ನೊಂದೇನಂತಂದ್ರೆ KPSC ಹಾಕಿದಂಥ ಒಂದು ನಿಯಮದ ಪ್ರಕಾರ ಅವರು 9:55ಗೆ 5 ನಿಮಿಷ ಮೊದಲು ಆ ಬಂಡಲನ್ನು ಒಡಿಬೇಕು. ಆ ಒಡೆದಿದ್ದು ಬಂಡಲನ್ನು ವಿದ್ಯಾರ್ಥಿಗಳ ಮುಂದೆ ಇಬ್ಬರು ವಿದ್ಯಾರ್ಥಿಗಳು ಮತ್ತು ಅಲ್ಲಿ ಇದ್ದಂಥ ಅಧಿಕಾರಿಗಳು, ಇನ್ವಿಜಿಲೇಟರ್ ಇರಲಿ ಮತ್ತಾರು ಇರಲಿ, ಅವರು ಸೈನ್ ಮಾಡಿ ಅದನ್ನು ಕೊಡಬೇಕು. ಗೊತ್ತಾಯ್ತಾ ಸರ್? ವಿದ್ಯಾರ್ಥಿಗಳ ಮುಂದೆ 9:55 ಅವರ ಬಂಡಲನ್ನು ಒಡೆದು ವಿಚ್ ಶುಡ್ ಬಿ ಸೀಲ್ಡ್, ಪ್ರಶ್ನೆ ಬರಲ್ಲ. ಸೀಲ್ ಇಲ್ಲ ಅಂತಂದ್ರೆ ಅವರು ಅದು ಲೀಕೇಜ್ ಆಗಿದೆ ಅಂತೆ ಅರ್ಥ. ಇಲ್ಲಿ ಏನಾಗಿದೆ, 10-12 ರೂಮ್ಗಳಲ್ಲಿ ಇದು ಆಗಿದೆ. ಮತ್ತು ಆ 10-12 ರೂಮ್ಗಳಲ್ಲಿ 10:25ಕ್ಕೆ ಬರೀ ಅರ್ಧ ಜನರಿಗೆ ಪೇಪರ್ ಕೊಡ್ತಾರೆ. ಬರೀ ಅರ್ಧ ಜನರಿಗೆ ಸೀಲ್ ಹೊಡೆದಿದ್ದಿದೆ. ಸೀಲ್ ಹೊಡೆದಿದೆ ಅಂತಂದ್ರೆ ಏನರ್ಥ? ಸೀಲ್ ಹೊಡೆದಿದೆ ಅಂತಂದ್ರೆ ಲೀಕೇಜ್ ಆಗಿದೆ. 10 ಗಂಟೆಗೆ ಪತ್ರಿಕೆ ಕೊಟ್ಟಾರ ಅಂತ ಹೇಳ್ತಾರೆ, 100% ಸುಳ್ಳು. ಈ CCTV ಫುಟೇಜಲ್ಲಿ ಗೊತ್ತು ಮಾಡ್ಕೋಬಹುದು. 10 ಗಂಟೆಯಿಂದನೇ ಇವರು ಗಲಾಟೆ ಮಾಡಿದಾರೆ ಅಂತ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. 100% ಸುಳ್ಳು. 10:25ಕ್ಕೆ 10 ಗಂಟೆ 25 ನಿಮಿಷಕ್ಕೆ ವಿದ್ಯಾರ್ಥಿಗಳು ನಮಗೆ ಆನ್ಸರ್ ಸ್ಕ್ರಿಪ್ಟ್, ನಮಗೆ ಇದು ಕ್ವಶನ್ ಪೇಪರ್ ನಮ್ಗೆ ಸಿಕ್ಕಿಲ್ಲ ಅಂತ ಹೇಳಿ ಅನೇಕ ರೂಮ್ಗಳಿಂದ ವಿದ್ಯಾರ್ಥಿಗಳು ಹೊರಗೆ ಬರ್ತಾರೆ. ಇವ್ರು ಏನು ಅಪಾದನೆ ಮಾಡ್ತಾ ಇದ್ದಾರೆ, 12 ವಿದ್ಯಾರ್ಥಿಗಳು ಆ ಪರ್ಟಿಕ್ಯುಲರ್ ರೂಮಲ್ಲಿ ಇವರು ಹೊರಗೆ ಬಂದು ಗಲಾಟೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆದರೆ ಇದು ಒಂದೇ ರೂಮಲ್ಲಿ 12 ವಿದ್ಯಾರ್ಥಿಗಳು ಏನಾರ ಗಲಾಟೆ ಮಾಡಿದರೆ ಆ ಪರ್ಟಿಕ್ಯುಲರ್ 12 ವಿದ್ಯಾರ್ಥಿಗಳ ಮೇಲೆ FIR ಹಾಕಬೇಕಲ್ಲ. ಎಸ್, 12 ಜನರ ಮೇಲೆ FIR ಮಾಡಿದ್ದಾರೆ. ಆದರೆ ಯಾವ 12 ಜನರು? ಬೇರೆ ಬೇರೆಯವರು. ಆ ರೂಮವರು ಅಲ್ಲೇ ಅಲ್ಲ, ಎಲ್ಲ ಬೇರೆ ಬೇರೆಯವ್ರ ಮೇಲೆ FIR ಮಾಡಿದ್ದಾರೆ. ನನ್ನ ಪ್ರಶ್ನೆ ಇಷ್ಟೇ ಇಲ್ಲಿ, ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಇವ್ರ ಮೇಲೆ FIR ಯಾಕೆ ಮಾಡಿದ್ರಿ? ನೀವು ಒಂದು ಕಮಿಟಿ ನೇಮಿಸಿದ್ದೀರಿ. ಈಗ ಇದನ್ನು ಎನ್ಕ್ವೈರಿ ಮಾಡಿ ನಮ್ಗೆ ವರದಿ ಕೊಡಲಿ ಅಂತ. ನೀವು ಕಮಿಟಿ ಒಂದು ವರದಿ ಪಡೆದಾದ್ಮೇಲೆ ನೀವು FIR ಮಾಡಬೇಕಾಗಿತ್ತು ತಪ್ಪಿಸ್ತರಿದ್ರೆ. ಆದರೆ ಇಲ್ಲಿ ತಪ್ಪಾಗಿದ್ದು ಆ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ. ಯಾರಿಗೂ ಏನು ಕೊಡಬೇಕು, ಯಾವಾಗ ಏನು ಕೊಡಬೇಕು, ಏನು ಮಾಡಬೇಕಂತ ಗೊತ್ತಿಲ್ಲ ಅಲ್ಲ, ಗೊತ್ತಿದ್ದು ಗೊಂದಲ ಮಾಡಲಿಕ್ಕೆ ಲೀಕೇಜ್ ಆಗಿದೆ. ಇದು ಬರೀ ಅಲ್ಲಿ ಅಷ್ಟೇ ಅಲ್ಲ, ಗುಲ್ಬರ್ಗಾದಲ್ಲಿ ಗದ್ದಲಾಗಿದೆ. ಗುಲ್ಬರ್ಗಾದಲ್ಲಿ ಜೆರಾಕ್ಸ್ ಕಡಿಮೆ ಬಿದ್ದಿದ್ದಾವೆ, ಕ್ವಶನ್ ಪೇಪರ್ ಕಡಿಮೆ ಆಗಿಬಿಡ್ತಾವ್ರಿ. ಕಡಿಮೆ ಬಿದ್ದಿದೆ ಅಂದ್ರೆ ಏನರ್ಥ? ಸಮಥಿಂಗ್ ಈಸ್ ರಾಂಗ್ ಅಲ್ಲ, ಎವ್ರಿಥಿಂಗ್ ಈಸ್ ರಾಂಗ್. ಗೊಂದಲ ಆಗಿದ್ಕೆ ಅಲ್ಲಿ ಜೆರಾಕ್ಸಲ್ಲಿ ಹೋಗಿ ಅಲ್ಲಿ ಜೆರಾಕ್ಸ್ ಮಾಡ್ತಾರೆ ಕ್ವಶನ್ ಪೇಪರ್. ಯಾಕಂದ್ರೆ 12 ಇದಾವೆ ಪ್ರತಿ ರೂಮಿಗಂತ. ಯಾವ ಎಚ್ಚರಿಕೆ ವಹಿಸಿಲ್ಲ. ಮತ್ತು ಅಲ್ಲಿ
ಹೌದು, 100%. ಒಂದು 10-25ಕ್ಕೆ ಒಡೆದಿದ್ದ ಬಂಡಲ್ ತೊಗೊಂಬರ್ತಾರಂತಂದ್ರೆ ಬಂಡಲ್ ಮೊದಲೇ ಒಡೆದು ಕೊಡೋರಿಗೆ ಕೊಟ್ಟು ಬಿಟ್ಟಿದ್ದಾರೆ. ಏನು ಸರ್? 10-25ಕ್ಕೆ ತೊಗೊಂಡು ಬಂದು ಒಡೆದ ಬಂಡಲನ್ನು ಒಳಗೆ ತಗೊಂಡು 12 ಜನರಿಗೆ ಅವ್ರು ಪೇಪರ್ ಕೊಡ್ತಾರಂದ್ರೆ ದೇರ್ ಈಸ್ ಅ ಲೀಕೇಜ್. 100% ಲೀಕೇಜ್ ಆಗಿದೆ. ಆ ಕಮಿಟಿ ವರದಿ ಕೊಡೋ ತನಕ ನೀವು ತಾಳ್ಬೇಕಾದ್ರೆ ಅನೇಕ ಫುಟೇಜ್ಗಳಿದ್ದಾವೆ. ಯು ನೀಡ್ ನಾಟ್ ಹ್ಯಾವ್ ಟು ವೇಟ್ ಫಾರ್ ದ್ಯಾಟ್. ಮತ್ತು ಈ ವಿದ್ಯಾರ್ಥಿಗಳು ಪಾಪ ಅಮಾಯಕರು 4-5 ವರ್ಷ ಇವು ಪರೀಕ್ಷೆ ನಡೆಯೋದಿಲ್ಲ. ಇವು ಕರ್ನಾಟಕ ಭಾಗಕ್ಕೆ ಸಂಬಂಧಪಟ್ಟಂಥ 97 PDO ಪೋಸ್ಟ್ ಇವು. ನಮ್ಮ ಭಾಗದ ವಿದ್ಯಾರ್ಥಿಗಳು ಅಲ್ಲಿ ಸುಮಾರು 100 times ಮೋರ್ ದ್ಯಾನ್ ದ ನಂಬರ್, ಸುಮಾರು 10,000 ಜನ ಈ ಪರೀಕ್ಷೆಯನ್ನು ಬೇರೆ ಬೇರೆ ಕೇಂದ್ರದಲ್ಲಿ ಬರೆದಿದ್ದಾರೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ನಗರದ ಹೊಸ ಜೇವರ್ಗಿ ರಸ್ತೆಯ ಬಿದಾಪುರ್ ಕಾಲೋನಿಯ ದತ್ತನಗರದಲ್ಲಿರುವ ಗುರುದತ್ತ ಮಂದಿರದಲ್ಲಿ ಶ್ರೀ ಗುರುದತ್ತ ಮಹಾರಾಜರ ಜಯಂತಿ ಉತ್ಸವವು ಅದ್ದೂರಿಯಾಗಿ ನೆರವೇರಿಸಲಾಯಿತು. ದೇವಸ್ಥಾನ ಟ್ರಸ್ಟ್ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಗುರುದತ್ತ ಮಹಾರಾಜರ ಜಯಂತಿ ಉತ್ಸವವನ್ನು ವಿಜೃಂಭಣೆಯಿಂದ ಜರುಗಿತು. ಉತ್ಸವದ ನಿಮಿತ್ತ ವಿಶೇಷ ಪೂಜೆ, ತೊಟ್ಟಿಲು ಕಾರ್ಯಕ್ರಮ ನೆರವೇರಿಸಲಾಯಿತು. ಇನ್ನು ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತರಿಗಾಗಿ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಈ ವೇಳೆ ಮಾತನಾಡಿದ ದೇವಸ್ಥಾನದ ಅರ್ಚಕ ಮಧುಸೂದನ್ ಶಾಸ್ತ್ರಿ ಅವರು, ಕಳೆದ ಹಲವು ವರ್ಷಗಳಿಂದ ದತ್ತ ಮಂದಿರದಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ದತ್ತ ಮಹಾರಾಜರ ಜಯಂತಿ ತೊಟ್ಟಿಲು ಕಾರ್ಯಕ್ರಮ ನೆರವೇರಿಸುತ್ತಾ ಬರಲಾಗುತ್ತಿದ್ದು, ನಗರದ ನಾನಾ ಕಡೆಗಳಿಂದ ಭಕ್ತರು ಆಗಮಿಸಿ ದತ್ತನ ದರ್ಶನ ಪಡೆದು ಪುನೀತರಾದರು ಎಂದು ತಿಳಿಸಿದರು. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುದತ್ತ ಮಂದಿರ ದತ್ತನಗರ ದತ್ತ ಗುಲ್ಬರ್ಗಾ ಕಲಬುರಗಿ ಇಲ್ಲಿ ಪ್ರತಿ ವರ್ಷದ ಈ ವರ್ಷವೂ ಕೂಡ ಗುಲ್ಬರ್ಗಾ ನಗರದಲ್ಲಿ ದತ್ತ ಜಯಂತಿಯನ್ನು ಅತಿ ವಿಜೃಂಭಣೆಯಾಗಿ ಆಚರಿಸಲಾಗಿದೆ. ವಿಶೇಷವಾಗಿ ಎಲ್ಲ ಜನರ ಸಹಕಾರ ಮತ್ತು ಬಡಾವಣೆ ಜನರ ಸಹಕಾರ ಎಲ್ಲರಿಂದ ಏನದ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಸುಮಾರು 30 ವರ್ಷದಿಂದ ನಡೀತಾ ಇದೆ. ಇದಕ್ಕಾಗಿ ತಮ್ಮೆಲ್ಲರೂ ನಾನು ಧನ್ಯವಾದಗಳು ಅರ್ಪಿಸುತ್ತೇನೆ. ಅದೇ ರೀತಿ ಇಂದಿನ ವಿಶೇಷ ಅಂದರೆ ನಮ್ಮ ಗುಲ್ಬರ್ಗಾ ನಗರ ಪಾಲಿಕೆಯ ಮಹಾಪೌರಾದ ಶ್ರೀ ಯಲ್ಲಪ್ಪ ನಾಯ್ಕೋಡಿ ಸರ್ ಕೂಡ ಬಂದಿದ್ದಾರೆ. ಇದು ಇವತ್ತಿನ ವಿಶೇಷ. ಇದು ಅವರು ನಮ್ಮ ಬಡಾವಣೆ ನಮ್ಮ ಒಂದು ಕೋರಿಕೆಗೆ ಕೊಟ್ಟು ಇಲ್ಲಿ ಬಂದಿದ್ದು ತುಂಬಾ ಸಂತೋಷವಾಗಿದೆ. ಅವರಿಗೆ ದತ್ತನು ಇನ್ನೂ ಹೆಚ್ಚಿನ ಆಯುಷ್ಯ, ಆರೋಗ್ಯ, ಸಂಪತ್ತೆಲ್ಲ ಕೊಟ್ಟು ನೀಡಲಿ ಅಂತ ಹೇಳಿ ನಾನು ದತ್ತ ಮಹಾರಾಜ ಬೇಡ್ಕೋತೀನಿ. ಆಮೇಲೆ ಅದರ ಜೊತೆಯಾಗಿ ನಾಯ್ಕೋಡಿ ಅವರು ನಮ್ಮ ದತ್ತನಗರ ಬಡಾವಣೆಯಲ್ಲಿ ಸಾಕಷ್ಟು ಕೆಲಸಗಳನ್ನು ನಾನು ನನ್ನ ಅಧಿಕಾರದಲ್ಲಿದ್ದಾಗ ಏನ್ರಿ ಡೆಪ್ಟಿ ಕಮಿಷನರ್ ಅವರು, ಮೇಯರ್ ಎಲ್ಲ ಆಗಿದೆ. ಈಗ ನಾನು ರಿಟೈರ್ ಆದಮೇಲೆ ನಾನು ಸುಮಾರು ಒಂದು ತಿಂಗಳಿಂದ ನಿಮ್ಮ ಕಾರ್ಪೊರೇಷನ್ ಎಲ್ಲ ಸ್ಟಾಫ್ ಎಲ್ಲರಿಗೂ ಬೇಡ್ತಾ ಇದ್ದೀನಿ, ಒಂದು ಕಸಗಳು ಸ್ವಚ್ಛ ಮಾಡಿ ಹೋಗ್ರಿ ಅಂತ ಹೇಳಿದ್ರೆ ಸಾಧ್ಯ ಆಗಲಿಲ್ಲ ನಮ್ಮ ಕಡೆಯಿಂದ. ಅದೇನೋ ಸ್ಟ್ರೈಕ್ ಇತ್ತಂತ ಏನೈತೆ, ಅದು ಟೈಮ್ಲಿ ಅದು ಏನೋ ಪ್ರಾಬ್ಲಮ್ ಆಯಿತು, ಪರವಾಗಿಲ್ಲ. ಈಗ ಮುಂದಾದರೂ ನಮ್ಮ ಬಡಾವಣೆಗೆ, ದತ್ತನಗರ ಬಡಾವಣೆಗೆ, ಆಮೇಲೆ ನಮ್ಮ ಈ ಜೇವರಿ ಕಾಲನಿ ಮತ್ತು ಬಿದ್ದಾಪುರ ದತ್ತ ಬಡಾವಣೆಗೆ ತಮ್ಮ ಸ್ವಲ್ಪ ವಿಶೇಷ ದೃಷ್ಟಿ ಇರಲಿ ಅಂತೇಳಿ ಎಲ್ಲರ ಪರವಾಗಿ ನಾನು ಅವರಲ್ಲಿ ಕೇಳ್ಕೊತೀನಿ. ದಯಮಾಡಿ ತಾವು ಇನ್ನೊಂದು ದಿವಸ, ಇವತ್ತೇ ಗದ್ದಲ ಆಗಿದೆ, ಇವತ್ತು ಆಗಿರೋಂಗಿಲ್ಲ, ಇನ್ನೊಂದು ದಿವಸ ತಾವು ಸಮಯ ಕೊಟ್ಟರೆ ಇನ್ನೊಮ್ಮೆ ನಾವು ಗುಲ್ಬರ್ಗ ದತ್ತನಗರಕ್ಕೆ ನಿಮ್ಮನ್ನ ದತ್ತ ಬಡಾವಣೆಗೆ, ದತ್ತ ದೇವಸ್ಥಾನಕ್ಕೆ ನಿಮ್ಮನ್ನು ಕರೆಸ್ಕೊತೀವಿ. ದಯಮಾಡಿ ತಾವು ಬಂದು ನಮ್ಮ ಸಮಸ್ಯೆಗಳನ್ನು ಆಲಿಸಿ ಪರಿಹರಿಸಬೇಕಂತ ಹೇಳಿ ಎಲ್ಲರ ಪರವಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಬಳಿಕ ಉತ್ಸವದಲ್ಲಿ ಭಾಗಿಯಾದ ಮಹಾನಗರ ಪಾಲಿಕೆ ಮೇಯರ್ ಯಲ್ಲಪ್ಪ ನಾಯ್ಕೋಡಿ ಅವರು, ಕಳೆದ 30 ವರ್ಷಗಳಿಂದ ಬಿದಾಪುರ್ ಕಾಲೋನಿಯಲ್ಲಿರುವ ದತ್ತ ಮಂದಿರದಲ್ಲಿ ದತ್ತಾತ್ರೇಯ ದೇವರ ಉತ್ಸವವು ನೆರವೇರಿಸಿಕೊಂಡು ಬರಲಾಗುತ್ತಿದೆ. ದತ್ತಾತ್ರೇಯನ ದರ್ಶನ ಪಡೆಯಲು ಗಣಗಾಪುರಕ್ಕೆ ಹೋಗುವ ಅವಶ್ಯಕತೆ ಇಲ್ಲ.
ಬಿದಾಪುರ್ ಕಾಲೋನಿಯಲ್ಲಿ ದತ್ತಾತ್ರೇಯ ದೇವಸ್ಥಾನವನ್ನ ಸ್ಥಾಪಿಸಿ ದತ್ತನ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಗಿದ್ದು ಭಕ್ತರು ದೇವರ ದರ್ಶನವನ್ನ ಪಡೆದುಕೊಳ್ಳಬಹುದು ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಶ್ರೀ ದತ್ತನ ಪಾದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿವಸ ಈ ನಮ್ಮ ಜೇವರಿ ಕಾಲನಿಯ ದತ್ತನಗರದಲ್ಲಿ ಸುಮಾರು 30 ವರ್ಷಗಳಿಂದ ಈ ಒಂದು ದತ್ತನ ಒಂದು ಜಯಂತ್ಯುತ್ಸವ ಮತ್ತು ತೊಟ್ಟಿಲ ಕಾರ್ಯಕ್ರಮ ನಡೆಸಿಕೊಂಡು ಬಂದಿರುವುದು ಬಹಳ ಸಂತೋಷ ವಿಷಯ. ಏಕೆಂದರೆ ನಾವು ದತ್ತಾತ್ರೇಯನ ದರ್ಶನ ಪಡಲಿಕ್ಕೆ ಗಣಗಾಪುರಕ್ಕೆ ಹೋಗುವ ಅವಶ್ಯಕತೆ ಕಮ್ಮಿ ಅಂತ ಅನಿಸುತ್ತೆ. ಏಕೆಂದರೆ ಆ ರೀತಿ ಇಲ್ಲಿ ಎಲ್ಲ ಭಕ್ತಗಣಗಳು ಕೂಡಿ ಒಂದು ಉತ್ಸಾಹದಿಂದ ಒಂದು ಮಂದಿರವನ್ನು ಕಟ್ಟಿ ಇಲ್ಲಿ ದತ್ತನ ಮೂರ್ತಿಯನ್ನು ಸ್ಥಾಪಿಸಿ ಒಂದು ದತ್ತ ಮಂದಿರವೇ ಇಲ್ಲಿ ಶಾಶ್ವತ ಇದೆ ಅಂತೇಳಿ ಅನ್ನಿಸ್ತಾ ಇದೆ. ಅದು ಎಲ್ಲ ಬಡಾವಣೆಯ ಸಮಸ್ತ ಒಂದು ಭಕ್ತ ವೃಂದದಲ್ಲಿ ನಾನು ಪ್ರಾರ್ಥನೆ, ತಾವೆಲ್ಲರೂ ಇದೇ ರೀತಿ ಮುಂದಿನ ದಿನಗಳು ಸಹಿತ ಈ ಭಕ್ತನ ಒಂದು ದತ್ತಾತ್ರೇಯ ಒಂದು ಉತ್ಸವವನ್ನು ತಾವು ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬರಬೇಕು. ಮತ್ತು ಈಗಾಗಲೇ ನಮ್ಮ ಆಚಾರ್ಯರು ಹೇಳಿದ್ರು, ಪಾಲಿಕೆ ವತಿಯಿಂದ ಈ ಒಂದು ಉದ್ಯಾನವನದಲ್ಲಿ ಕಸದ ಒಂದು ಕೆಲಸ ಆಗಲಿಲ್ಲ ಅಂತೇಳಿ. ಬಹುಶಃ ತಾವು ಹೇಳಿರುವಂಥ ಸಂದರ್ಭದಲ್ಲಿ ನಮ್ಮ ಪಾಲಿಕೆಯ ಪೌರ ಕಾರ್ಮಿಕರು ಸುಮಾರು 6 ತಿಂಗಳ ವೇತನವಿಲ್ಲದೆ ಅವರು ಒಂದು ಸತ್ಯಾಗ್ರಹವನ್ನು ಕೂತಿದ್ರು. ಬಹುಶಃ ಆ ಸಮಯದಲ್ಲಿ ತಾವು ಹೇಳಿದ್ರಂತ ಅನಿಸುತ್ತೆ. ಮುಂದಿನ ದಿನಗಳಲ್ಲಿ ಹೀಗಾಗದಂತೆ ನಾನು ಎಚ್ಚರ ವಹಿಸಿ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಈ ಸಮಸ್ತ ದತ್ತನಗರ ಬಡಾವಣೆ ಅಲ್ಲದೆ ಜೇವರಿ ಕಾಲನಿಯ ಎಲ್ಲ ನಗರಗಳಲ್ಲಿ ಬಡಾವಣೆಗಳಲ್ಲಿ ನಾನು ಹೆಚ್ಚಿನ ಮೊತ್ತವನ್ನು ವಹಿಸಿ ಕೆಲಸ ಮಾಡುತ್ತೇನೆಂತೆ ಈ ಸಂದರ್ಭದಲ್ಲಿ ಹೇಳಿ ಉತ್ಸವದಲ್ಲಿ ದೇವಸ್ಥಾನ ಸಮಿತಿಯ ಮುಖಂಡರು ಹಾಗೂ ಭಕ್ತರು ಸೇರಿದಂತೆ ಬಿದಾಪುರ್ ಕಾಲೋನಿಯ ಅನೇಕ ನಿವಾಸಿಗಳು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಡಿಸೆಂಬರ್ 18ರಂದು ಬೆಳಗಾವಿಯಲ್ಲಿ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಬೃಹತ್ ಪ್ರತಿಭಟನೆ, ಎಂಪಳ್ಳಿ ಸುದ್ದಿಗೋಷ್ಠಿ. ಮಣ್ಣೂರು ಆಸ್ಪತ್ರೆ ವೈದ್ಯರಿಂದ ಯಶಸ್ವಿ ಕ್ಲಿಸ್ಟಕರ್ ಕಿಡ್ನಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.
ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸೇರಿ ವಿವಿಧ ಇಲಾಖೆಗಳ ಅಧೀನದಲ್ಲಿರುವ ವಸತಿ ನಿಲಯಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಹೊರಗುತ್ತಿಗೆ ನೌಕರರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಡಿಸೆಂಬರ್ 18ರಂದು ಬೆಳಗಾವಿಯ ಸುವರ್ಣಸೌಧದ ಎದುರು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಭೀಮಶೆಟ್ಟಿ ಎಂಪಳಿ ಅವರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಳೆದ 15-20 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ವಸತಿ ನಿಲಯಗಳ ಹೊರಗುತ್ತಿಗೆ ನೌಕರರ ವೇತನ ಹೆಚ್ಚಳ ಮಾಡದೆ ಮ್ಯಾನ್ ಪವರ್ ಕಡಿತಗೊಳಿಸಿ ಮಾನಸಿಕ ಚಿತ್ರಹಿಂಸೆ ನೀಡಲಾಗುತ್ತಿರುವುದನ್ನು ಖಂಡಿಸಿ ಹಾಗೂ ಹೊರಗುತ್ತಿಗೆ ನೌಕರರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ನೇತೃತ್ವದಲ್ಲಿ ಡಿಸೆಂಬರ್ 18ರಂದು ಬೆಳಗಾವಿಯ ಸುವರ್ಣಸೌಧದ ಎದುರು ಬೃಹತ್ ಪ್ರತಿಭಟನೆ ಏರ್ಪಡಿಸಲಾಗಿದ್ದು, ರಾಜ್ಯದಾದ್ಯಂತ ವಿವಿಧ ಇಲಾಖೆ ವಸತಿ ನಿಲಯದಲ್ಲಿ ಸೇವೆ ಸಲ್ಲಿಸುತ್ತಿರುವ ಹೊರಗುತ್ತಿಗೆ ನೌಕರರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಪ್ರತಿಭಟನೆ ಯಶಸ್ವಿಯಾಗಿಸಬೇಕೆಂದು ಮನವಿ ಮಾಡಿದರು. ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮತ್ತು ಕ್ರೈಸ್ ವಸತಿ ನಿಲಯಗಳಲ್ಲಿ ಸುಮಾರು ರಾಜ್ಯದಲ್ಲಿ 25,000 ಜನ ಹೊರಗುತ್ತಿಗೆ ನೌಕರರು ಈ ವಸತಿ ನಿಲಯಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹೊರಗುತ್ತಿಗೆ ಆಧಾರದ. ಆದರೆ ಈ ನಮ್ಮ ನೌಕರರಿಗೆ ಯಾವುದೇ ಒಂದು ಸೇವಾ ಭದ್ರತೆ ಇಲ್ಲ. ಅವರು 15-20 ವರ್ಷದಿಂದ ಕೆಲಸ ಮಾಡಿದ್ರು ಕೂಡ ಅಲ್ಲಿ ಖಾಯಂ ನೌಕರರು ಅವ್ರ ಸ್ಥಳದಾಗ ಅಲ್ಲಿ ಯಾರೋ ಒಬ್ಬರು ಬಂದ್ರಂದ್ರೆ ಅವ್ರು ಅವಾಗಿಂದ ಬಿಟ್ಟು ಹೊರಗೆ ಹೋಗಬೇಕು. ಹೀಗಾಗಿ ಇವತ್ತು ಕೆಲಸ ಕಳ್ಕೊಂಡು ಓಡಾಡೋದು ಒಂದು ಕಡೆ. ನಾವು ಸರ್ಕಾರಕ್ಕೆ ಹಲವಾರು ಹೋರಾಟಗಳು ಮಾಡಿ ಇವತ್ತು ಅವರಿಗೆ ಸೇವಾ ಭದ್ರತೆ ಕೊಡ್ರಿ ಅಂತ ಕೇಳ್ತಾನೆ ಇದ್ದೀವಿ ನಿರಂತರ ಕಂಟಿನ್ಯೂ ಆಗಿ. ಇವತ್ತು ಅವ್ರ ಏಜೆನ್ಸಿಗಳಿಂದಂತೂ ಬಹಳಷ್ಟು ಶೋಷಣೆ ಇದೆ. ಇವತ್ತು ಮ್ಯಾನ್ ಪವರ್ ಏಜೆನ್ಸಿ ಏನು ಕೊಡ್ತಾರೆ ಅವನಿಗೆ, ಅವ ಪ್ರತಿ ತಿಂಗಳು ಅವ್ರು ವೇತನ ಮಾಡಲ್ಲ, ಸರಿಯಾಗಿ PF ಕಟ್ಟಲ್ಲ, ESI ಕಟ್ಟಿಲ್ಲ ಮತ್ತು ಹೋರಾಟ ಮಾಡಿ ಸಾಬೀತನ್ನು ಕೂಡ ಮಾಡಿದೆವು. ಕಾರ್ಮಿಕ ಇಲಾಖೆಗೆ ಮತ್ತು PF ಕಚೇರಿಗೆ ಅರ್ಜಿಗಳು ಕೂಡ ಕೊಟ್ಟಿದ್ದೆವು. ಇವ್ರು ಸರಿಯಾಗಿ ವೇತನ ಕೊಡ್ತಾ ಇಲ್ಲ, ಟೈಮಿಗೆ ಪ್ರತಿ 7-8 ತಿಂಗಳ ತನಕ ವೇತನ ಕೊಡಲ್ಲ. ಇವತ್ತು ಸರ್ಕಾರದಿಂದ ಬಂದಂಥ ಬಜೆಟ್ ಅವನ ಅಕೌಂಟಿಗೆ ಹಾಕೊಂಡ್ರಂದ್ರೆ ತಿಂಗಳಾನ್ಗಂಟ್ಲೆ ಓಡಿಸಾಡ್ತಾನೆ. ಅದು ತಪ್ಪಾಗಿದೆ, ಇದು ತಪ್ಪ ಸುಳ್ಳೇನೆ. ಕೋಟ್ಯಾಂತರ ರೂಪಾಯಿ ಅವ್ರ ಅಕೌಂಟಿಗೆ ಹಾಕೊಂಡು ತಿಂಗಳಾನ್ಗಂಟ್ಲೆ ಲೇಟ್ ಮಾಡಿ ಇವತ್ತು ಪೇಮೆಂಟ್ ಮಾಡೋ ಪದ್ಧತಿ ಅದ. ಅದು ಒಂದು ಕಡೆ ಕರೆಕ್ಟಾಗಿ ತಿಂಗಳ ಕಟ್ತಾ ಇಲ್ಲ, PFನೂ ಕಟ್ಟಲ್ಲ. ಇವೆಲ್ಲ ಶೋಷಣೆಯಿಂದ ಮುಕ್ತಿ ಆಗಬೇಕಾದ್ರೆ ಈ ಹೊರಗುತ್ತಿಗೆ ಪದ್ಧತಿ, ಮ್ಯಾನ್ ಪವರ್ ಏಜೆನ್ಸಿ ರದ್ದಾಗಬೇಕು ಅನ್ನೋದೇ ಪ್ರಮುಖ ಬೇಡಿಕೆ. ಅದಕ್ಕಾಗಿ ನಾವು ಈಗ ಅವರು ಮುಂಜಾನೆ 6 ಗಂಟೆಗೆ ಹೋದ್ರಂದ್ರೆ ರಾತ್ರಿ 9 ತನಕ ದುಡಿತಾರೆ ನಮ್ಮ ಹೊರಗುತ್ತಿಗೆ ನೌಕರರಿಗೆ ಕೆಲಸ ಹಾಸ್ಟೆಲ್ಗಳಲ್ಲಿ. ಅಷ್ಟು ದುಡಿದ್ರೂ ಕೂಡ ಅದು ಮತ್ತೆ ಆರೋಪನೇ ಇರ್ತದೆ. ಅದೇ ಅಲ್ಲಿ ಖಾಯಂ ನೌಕರರ ಅದೇ ಹಾಸ್ಟೆಲ್ನಲ್ಲಿ ನಮ್ಮವ್ರು 4 ಜನ ಇರ್ತಾರೆ, ಅವರು ಒಂದು 2-3 ಇರ್ತಾರೆ. ಅವ್ರಿಗೆ ಟೈಮಿಂಗೇ ಇಲ್ಲ, ಏನು ಮಾಡಲ್ಲ, ಕೆಲಸನೇ ಮಾಡಲ್ಲ. ಯಾಕೆ ಮಾಡಲ್ಲ ಅಂದ್ರೆ ಅವ್ರಿಗೆ ಕೆಲಸ ಬರಲ್ಲ. ಮಾಡಲ್ಲ ಅಂದ್ರೆ ಏನು ಉದ್ದೇಶಪೂರ್ವಕ ಮಾಡಲ್ಲ ಅಂತಲ್ಲ, ಅವ್ರು ಕೆಲಸ ಬರಲ್ದವ್ರಿಗೆ ನೇಮಕಾತಿ ಮಾಡಿದ್ದೆಲ್ಲ B.Ed ಇಂಜಿನಿಯರಿಂಗು ಎಲ್ಲ ಮಾಡಿದವರು ಡಿಗ್ರಿ ಹೋಲ್ಡರ್ಗಳು ಬಂದು ಸೇರ್ಯಾರ. ಅವ್ರಿಗೆ ಕೆಲಸನೇ ಮಾಡಲ್ಲ. ಹೊರಗುತ್ತಿಗೆ ನೌಕರಲಿಂದ ಹಾಸ್ಟೆಲ್ ನಡೆಯೋದು. ಆದರೆ ಹೊರಗುತ್ತಿಗೆ ನೌಕರರಿಗೆ ಎಲ್ಲ ಶೋಷಣೆ ಅದ, ಅವ್ರಿಗೇನೋ ಮಕ್ಕಳು ಇಲ್ಲ. ಹೀಗಾಗಿ ನಮಗೇನದ, ನಾವು ಇವತ್ತು ಅವರಿಗೆ ಸೇವಾ ಭದ್ರತೆ ಕೊಡ್ರಿ ಎಂಬುದು. ಮತ್ತು ಇವರು Zone 1, 2, 3, 4 ಅಂತ ಮಾಡಿದ್ದಾರೆ ಈ ವರ್ಷ. ಮಾಡಿಕೇಸಿ ಇದ್ದಿದ್ದು ಸ್ಯಾಲ್ರಿದಾಗೆ 1,000-2,000 ರೂಪಾಯಿ, 1,000ರಿಂದ 2,000 ರೂಪಾಯಿ ಕಡಿಮೆ ಬರಪ್ಲೆ ಮಾಡ್ಯಾರ ಸರ್ಕಾರ. ಇವತ್ತು ಕಾರ್ಮಿಕ ಇಲಾಖೆ ಇವತ್ತು ಸಭೆನೂ ಕೂಡ ನಡೆಸ್ಯದ. ಇಲ್ಲ ಅವರು ಕರೆಕ್ಟಾಗಿ 8 ತಾಸು ಕೆಲಸ ಮಾಡ್ಬೇಕಂತ ಕಾರ್ಮಿಕ ಇಲಾಖೆ ಹೇಳ್ತದೆ. ಆದರೆ ಇವರು 14-15 ತಾಸು ಕೆಲಸ ತೋತಾರೆ. ಅದು ಭಾಳಷ್ಟು ಕೆಲಸ ಮಾಡಿ 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 ಸಿಬ್ಬಂದಿನೂ ಕೂಡ ಕಡಿಮೆ ಮಾಡ್ಯಾರ. 100ಕ್ಕೆ ಮೊದಲು 5 ಇದ್ದಿದ್ದೀಗ 4 ಮಾಡ್ಯಾರ. ಕೆಲಸದ ಹೊರೆ ಹೆಚ್ಚಾಗಿ ಭಾಳಷ್ಟು ಮಂದಿ ಅನಾರೋಗ್ಯದಿಂದ ದವಾಖಾನೆಗಳಿಗೆ ಓಡಾಡ್ಲತ್ತಾರೆ. ಈಗಾಗಲೇ ಕಳೆದ ತಿಂಗಳಿಗೆ ನಾವು ಇಲ್ಲಿ ದೀಪಾವಳಿ ಟೈಮಿನಾಗ ಹೋರಾಟ ಮಾಡಿದೆವು. ದವಾಖಾನೆಗೆ ಇದ್ರು ಸುಮಾರು ಜನ, ಒಂದು 8-10 ಜನ. ಅಷ್ಟು ಕೆಲಸದ ಒತ್ತಡ, ಒಂದು ಕಡೆ ವೇತನ ಇಲ್ಲ. ಎರಡೂ ಕಡೆಯಿಂದ ಪರೇಶಾನಾಗಿ ಆಸ್ಪತ್ರೆಯಲ್ಲಿ ಇದ್ದಿದ್ದು ಸಾಬೀತನ್ನು ಕೂಡ ಮಾಡಿದೆವು. ಅದಕ್ಕಾಗಿ ನಾವು ಇಷ್ಟೆಲ್ಲ ಹೋರಾಟ ಮಾಡೋದನ್ನು ಕೂಡ ಸರ್ಕಾರ ಈಗ ನಂಬಲ್ಲೇ ಎಷ್ಟು ಹೋರಾಟಗಳು ಗುಲ್ಬರ್ಗದಾಗ ಮಾಡಿದೆವು. ಒಂದಿನೂ ಕೂಡ ನಮ್ಮ ಮಂತ್ರಿಗಳು ಯಾರು ಒಬ್ಬರು ಕರೆದು ಮಾತಾಡಿಲ್ಲ. ಇವ್ರದ್ದು ಏನು ಸಮಸ್ಯೆ ಅದಂತ ಕೇಳೇ ಇಲ್ಲ. ವಿಭಾಗ ಮಟ್ಟದ ಹೋರಾಟ ಮಾಡಿದೆವನು, ದೊಡ್ಡ 2-3 ಸಾವಿರ ಜನ ಸೇರಿಸಿ. ಅವ್ರು RC ಅವ್ರು ಏನೋದ ಕರೆದು ನಿಮಗೆಲ್ಲ ಸಭೆ ಮಾಡ್ತೇವೆ ಅಂದ್ರೆ ಇಲ್ಲಿವರೆಗೂ ಸಭೆ ಮಾಡಿ. ಅಂದ್ರೇನು ಅಧಿಕಾರಿಗಳ ಲೆಕ್ಕ ಇರಲಿ, ನಮ್ಮ ಮಂತ್ರಿಗಳ ನಾವು ಹಾಸ್ಟೆಲ್ ನೌಕರರು ಮನುಷ್ಯರು ಇದ್ದೇವೆ ಇಲ್ಲ ಅನ್ನೋದು ಪರಿಗಣಿಸ್ತಾನೆ ಇಲ್ಲಿ. ಸಂಬಳ ಆಗಿಲ್ಲ ಅಂತ ಎಷ್ಟೆಲ್ಲ ಹೋರಾಟ ಪತ್ರಿಕೆದಾಗ ಬರಬೇಕು, ಮಾಧ್ಯಮದಾಗ ಬರಬೇಕು. ಅದ್ರ ಖರ್ಗೆ ಸಾಹೇಬ್ರನ್ನು ಕೂಡ ಒಂದಿನ ಯಾಕಾಗಲ್ಲ ಉಂಟದ ಇವ್ರ ಸಮಸ್ಯೆ ಏನಂತ ಇಲ್ಲಿವರೆಗೂ ಕೇಳಿದ್ರು. ಅಷ್ಟು ಸರ್ಕಾರ
ಈ ನಮ್ಮ ಹೊರಗುತ್ತಿಗೆ ನೌಕರರಿಗೆ ಅಷ್ಟು ಒಂದು ಕೀಳಾಗಿ ಕಾಣೋ ಒಂದು ಪದ್ಧತಿ ನಡೆದದ. ಸುಳ್ಳೆ ಏನೋ ಅಧಿಕಾರಿಗಳು ಯಾವುದೋ ಒಂದು ಸಣ್ಣ ಪುಟ್ಟ ಸಭೆಗಳು ಮಾಡಿ ಸಣ್ಣ ಸಮಸ್ಯೆಗಳು ಅಂದ್ರೆ ಏನು ಯಾಕೆ ಪೇಮೆಂಟ್ ಆಗಿಲ್ಲ ಸಭೆ ಮಾಡೋದಷ್ಟೇ, ಪೇಮೆಂಟ್ ಏನು ಮಾಡೋದಿಲ್ಲ. PF ಯಾಕೆ ಕಟ್ಟಿಲ್ಲ ಅಷ್ಟು ಹೇಳೋದು ಕೇಳೋದು ಸಣ್ಣ ಪುಟ್ಟ ಸಮಸ್ಯೆಗಳು ಬಿಟ್ಟರೆ ಯಾವುದೂ ಇಲ್ಲಿವರೆಗೇನು ಬಗೆಹರಿದಿಲ್ಲ. ಅದಕ್ಕಾಗಿ ನಮ್ಗೆ ಹೋದ ಬೆಳಗಾವಿ ಅಧಿವೇಶನದಲ್ಲಿ ಮಂತ್ರಿ ಲಾಡೋರು ಏನು ಹೇಳಿದರು, ನಿಮಗೆ ಈ ವರ್ಷ ನಾವು ಕನಿಷ್ಠ ವೇತನ ಕೊಡ್ತೇವೆ ಅಂತ ಹೇಳಿದರು. 31,000 ವೇತನ ಸರ್ಕಾರ ತೀರ್ಮಾನ ಮಾಡಿದ್ರೆ ಕೊಡ್ತೇವೆ ಅಂತ ಹೇಳಿ 1 ವರ್ಷ ಆಯ್ತು, ಇಲ್ಲಿವರೆಗೂ ಅದು ಜಾರಿಯಾಗಿಲ್ಲ. ಅದಕ್ಕಾಗಿ ನಾವು 31,000 ರೂಪಾಯಿ ವೇತನ ಕೊಡಬೇಕು. ಸಿಬ್ಬಂದಿ ಕಡಿತ ಏನು ಮಾಡ್ಯಾರ ಅದು ಕಟ್ ಮಾಡಬೇಕು. ಮಷಿನ್ಗಳು ಕೊಡ್ತೇವೆ, ಮಷಿನ್ ಕೊಡ್ತೇವೆ ಅನ್ನೋದು ಕೊಟ್ಟಂಗೆ ಆಯ್ತು ಅವ್ರ ಲೆಕ್ಕಕ್ಕೆ. ಮಷಿನ್ ಎಲ್ಲಿ ಬಂದಿಲ್ಲ, ಯಾವ ಹಾಸ್ಟೆಲ್ದಾಗ ಇವತ್ತಿಗೂ ಒಂದಿನ ಒಂದು ರೊಟ್ಟಿ ಒಂದು ಚಪಾತಿ ಮಾಡಿಲ್ಲ. ಆದ್ರೆ ಮಷಿನ್ ಕೊಡ್ತೇವೆ ಅಂತ ಹೇಳಿ ಸಿಬ್ಬಂದಿ ಕಟ್ ಮಾಡಿದ್ರು. ಕೊಟ್ಟ ಬೇಕಾದ್ರೆ ಕಟ್ ಮಾಡಬೇಕಲ್ಲ, ಅದೇನಿಲ್ಲ. ಎಲ್ಲಿ ಮಷಿನ್ ಬರಲಿಲ್ಲ, ಯಾವುದು ಮಾಡಲಿಲ್ಲ, ಅದ್ರ ಸಿಬ್ಬಂದಿ ಕಟ್ ಮಾಡ್ಯಾರ, ಅದು ವಾಪಸ್ ತಗೋಬೇಕಂತೇಳಿ ಕನಿಷ್ಠ 8 ತಾಸು ದುಡಿಸ್ಕೋಬೇಕಂತ ಕಾರ್ಮಿಕ ಕಾನೂನು ಅದ. ಆ ಕಾನೂನು ಪ್ರಕಾರ ಕೊಡಬೇಕು. ವಾರಕ್ಕೊಂದು ರಜೆ ತಪ್ಪದೇ ಕೊಡಬೇಕು. ಮತ್ತು ಏಜೆನ್ಸಿ ರದ್ದು ಮಾಡಬೇಕು ಅಂತ ಹೇಳ್ತೇವೆ. ಏಜೆನ್ಸಿ ರದ್ದು ಮಾಡಬೇಕು. ಮತ್ತು ಖಾಯಂ ನೌಕರರು ವರ್ಗಾವಣೆ ಮಾಡಬೇಕಾದ್ರೆ ಖಾಯಂ ನೌಕರು ಇದ್ದ ಸ್ಥಳದಾಗೆ ಮಾಡಿ. ನಮ್ಗೆ ಹೊರಗುತ್ತಿಗೆ ನೌಕರರು ಮಾಡೋ ಸ್ಥಳದಾಗ ಖಾಯಂ ನೌಕರರು ವರ್ಗಾವಣೆ ಮಾಡಬಾರ್ದು ಅಂತ ಎಲ್ಲ ಬೇಡಿಕೆಗಳಿಗೆ ಮತ್ತು ಕನಿಷ್ಠ 10 ವರ್ಷಕ್ಕಿಂತ ಮೇಲ್ಪಟ್ಟು ಯಾರು ಕೆಲಸ ಮಾಡ್ಯಾರ ಕ್ಷೇಮಾಭಿವೃದ್ಧಿ ಯೋಜನೆಯಲ್ಲಿ ನಮಗೆ ಖಾಯಂ ತಗೋರಿ, ನೇಮಕಾತಿ ಮಾಡಿರಿ ಅಂತೇಳಿ ಈ ಎಲ್ಲ ಬೇಡಿಕೆಗಳಿಗೆ ಒತ್ತಾಯಿಸಿ ನಾವು ಬೆಳಗಾವಿ ಅಧಿವೇಶನಕ್ಕೆ ಇದೇ ದಿನಾಂಕ 18ರಂದು ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಪರಶುರಾಮ್ ಹಡಲಗಿ, ಕಾಶಿನಾಥ್ ಬಂಡಿ, ಮೇಘರಾಜ್ ಕಟಾರೆ, ಜ್ಯೋತಿ ದೊಡ್ಮನಿ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿಯ ಪ್ರತಿಷ್ಠಿತ ಮಣ್ಣೂರ್ ಆಸ್ಪತ್ರೆಯ ವೈದ್ಯರ ತಂಡವು ಅಪರೂಪದ ಅಡ್ವಾನ್ಸ್ ಕಿಡ್ನಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಆಸ್ಪತ್ರೆಯ ನಿರ್ದೇಶಕ ಡಾ ಫಾರೂಕ್ ಮಣ್ಣೂರ್ ಅವರು ಕಲಬುರಗಿ ಜಿಲ್ಲೆಯ ಅಲ್ಲಾಬಕಾಶ್ ಎಂಬ ರೋಗಿ ಕಳೆದ 1 ತಿಂಗಳಿಂದ ಮೂತ್ರದಲ್ಲಿ ರಕ್ತ ಹೋಗುತ್ತಿರುವುದು ಹಾಗೂ ಹೊಟ್ಟೆ ನೋವು ಕಾಣಿಸುತ್ತಿತ್ತು. ಇವರು ಕಲಬುರಗಿ ಭಾಗದ ವಿವಿಧ ಆಸ್ಪತ್ರೆಗೆ ಭೇಟಿ ನೀಡಿದಾಗ ಬಹುತೇಕ ಆಸ್ಪತ್ರೆಯವರು ಈ ಶಸ್ತ್ರಚಿಕಿತ್ಸೆ ಇಲ್ಲಿ ಸಾಧ್ಯವಿಲ್ಲ ಎಂದು ಹೈದರಾಬಾದ್, ಬೆಂಗಳೂರು, ಸೋಲಾಪುರಕ್ಕೆ ಶಿಫಾರಸು ಮಾಡುತ್ತಿದ್ರು. ಕೊನೆಗೆ ರೋಗಿಯ ಕುಟುಂಬಸ್ಥರು ಮಣ್ಣೂರ್ ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆಯ ಖ್ಯಾತ ಕ್ಯಾನ್ಸರ್ ತಜ್ಞ ಡಾ ಅರುಣ್ ಕುಮಾರ್ ಬರಾಡ್ ಅವರಿಗೆ ಭೇಟಿ ನೀಡಿ ತಪಾಸಣೆ ಮಾಡಿಸಿದಾಗ ರೋಗಿಯು ಮಧುಮೇಹಿ ಹಾಗೂ ಅಧಿಕ ರಕ್ತದೊತ್ತಡದ ಶ್ವಾಸಕೋಶದ ಟಿಬಿಯಿಂದ ಬಳಲುತ್ತಿರುವುದು ಕಂಡುಬಂದಿದೆ. ಜೊತೆಗೆ ಕಿಡ್ನಿಯಿಂದ ಹೃದಯಕ್ಕೆ ಹೋಗುವ ಮುಖ್ಯ ರಕ್ತನಾಳಕ್ಕೆ ಕ್ಯಾನ್ಸರ್ ಗಡ್ಡೆ ಹರಡಿರುವುದು ಕಂಡುಬಂತು. ಅಡ್ವಾನ್ಸ್ ಕಿಡ್ನಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಅಪರೂಪದ ಹಾಗೂ ಸವಾಲಿನ ಶಸ್ತ್ರಚಿಕಿತ್ಸೆ ಇದಾಗಿತ್ತು. ಮಣ್ಣೂರ್ ಆಸ್ಪತ್ರೆ ವೈದ್ಯರು ಯಶಸ್ವಿಯಾಗಿ ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ. ಇನ್ನು ಈ ಶಸ್ತ್ರಚಿಕಿತ್ಸೆ ವೇಳೆ ಹೃದಯಕ್ಕೆ ಹೋಗುವ ಮುಖ್ಯ ರಕ್ತನಾಳ ಇರುವುದರಿಂದ ಸೆಕೆಂಡ್ನಲ್ಲಿ ಕೂಡ ಏರುಪೇರು ಆದರೆ ಆ ರೋಗಿಯು ಹೃದಯಾಘಾತದಿಂದ ನಿಧನ ಕೂಡ ಹೊಂದುವ ಸಂಭವವಿತ್ತು. ಆದರೆ ಖ್ಯಾತ ಕ್ಯಾನ್ಸರ್ ತಜ್ಞ ಅರುಣ್ ಕುಮಾರ್ ಬರಾಡ್ ಅವರ ತಂಡ ಹೃದಯಕ್ಕೆ ಹೋಗುವ ರಕ್ತನಾಳದಿಂದ ಕಿಡ್ನಿಗೆ ಹಾಗೂ ಹೃದಯಕ್ಕೆ ಹೋಗುವ ಮುಖ್ಯ ರಕ್ತನಾಳದಲ್ಲಿರುವ ಗಡ್ಡೆ ತೆಗೆದುಹಾಕಲು 8 ಗಂಟೆಗಳ ಕಾಲ ಸುದೀರ್ಘ ಶಸ್ತ್ರಚಿಕಿತ್ಸೆ ನಡೆಸಿ ಯಶಸ್ವಿಯಾಗಿದ್ದಾರೆ ಎಂದು ಆಸ್ಪತ್ರೆಯ ವೈದ್ಯರು ವಿವರಿಸಿದ್ದಾರೆ. ಮನ್ನೂರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಲಬುರಗಿ. ಇವತ್ತು ನಾವೆಲ್ಲರೂ ಒಂದು ಪ್ರೆಸ್ ಮೀಟಲ್ಲಿ ಭೇಟಿಯಾಗದ ಕಾರಣ ಏನೆಂದರೆ, ಒಂದು ಅತಿ ರೇರ್ ಕೇಸ್ ಒಂದು ಆಪರೇಟ್ ಮಾಡಿದ್ದೀವಿ ಸಕ್ಸಸ್ಫುಲ್ ಆಗಿ. ಕಡಿಮೆ ಟೈಮಲ್ಲಿ ಅತಿ ಸೀರಿಯಸ್ ಪೇಷಂಟ್ ಭಾಳ ಚೆನ್ನಾಗಾಗಿ ಸಕ್ಸಸ್ಫುಲ್ ಆಗಿ ಒಂದು ಹ್ಯಾಪಿ ಫೇಸಸ್ಲಿಂದ ಪೇಷಂಟ್ ಇವತ್ತು ತಮ್ಮ ಎಲ್ಲ ಫ್ಯಾಮಿಲಿ ಅವ್ರ ಜೊತೆಗೆ ಖುಷಿಯಾಗಿ ಹೋಗ್ತಾ ಇದ್ದಾರೆ. ಮತ್ತು ಇದು ಒಂದು ಇಂಥ ಕೇಸ್ ಒಂದು 8 ಗಂಟೆಯ ಆಪರೇಷನ್ ಅಡ್ವಾನ್ಸ್ಡ್ ಕಿಡ್ನಿ ಕ್ಯಾನ್ಸರ್ ಪೇಷಂಟಿಗೆ ಇತ್ತು. ಲೆಫ್ಟ್ ಸೈಡೆಡ್ ಕಿಡ್ನಿ ಕ್ಯಾನ್ಸರ್ ಇತ್ತು. ಕಿಡ್ನಿನಲ್ಲಿ ಅಷ್ಟೇ ಮಾತ್ರ ಕ್ಯಾನ್ಸರ್ ಇರಲಿಲ್ಲ, ಆ ಕಿಡ್ನಿಲಿಂದ ಒಂದು ರಕ್ತನಾಳಿ ಹೋಗುತ್ತೆ. ಆ ರಕ್ತನಾಳಿ ಹಾರ್ಟಿಗೆ ದೊಡ್ಡ ರಕ್ತನಾಳಿಗೆ ಅಟ್ಯಾಚ್ ಆಗುತ್ತೆ. ಅದರಲ್ಲಿ ಥ್ರಾಂಬೋ ಎಂಬೋಲಿಸಮ್ ಅಂತ ಹೇಳ್ತಾರೆ. ದಟ್ ವಾಸ್ ದಿ ರಿಸ್ಕ್. ರಕ್ತನೂ ಕೆಪ್ಪಗಟ್ಟಿತ್ತು. ಸೊ ಅದು ದೊಡ್ಡ ರಕ್ತನಾಳಿಗೆ ಸ್ಟಾಪ್ ಮಾಡಿ ಅದು ಕಿಡ್ನಿ ಪೂರ ತೆಗೆದು ಅದು ರಕ್ತನಾಳಿ ಒಳಗಿಂದು ರಕ್ತ ಕೆಪ್ಪಗಟ್ಟಿದ್ದು ಅದನ್ನು ತೆಗಿಬೇಕು. ಸೊ ಇಷ್ಟೆಲ್ಲ ದೊಡ್ಡ ಕೇಸ್ 8 ಗಂಟೆಯಲ್ಲಿ ದೊಡ್ಡ ಆಪರೇಷನ್. ಅನೆಸ್ಥಿಷಿಯಾ ಚಾಲೆಂಜಿಂಗ್ ಅನೆಸ್ಥಿಷಿಯಾ ಇತ್ತು, ಚಾಲೆಂಜಿಂಗ್ ಸರ್ಜರಿ ಇತ್ತು. ಇಂಥ ಒಂದು ಚಾಲೆಂಜಿಂಗ್ ಪ್ರೊಸೀಜರ್
ಒಂದು ಹೈದರಾಬಾದ್ ಆಗಲಿ, ಒಂದು ಬೆಂಗಳೂರು ಆಗಲಿ, ಮುಂಬೈ ಆಗಲಿ, ಇಂಥ ಒಂದು ದೊಡ್ಡ ದೊಡ್ಡ ಸಿಟಿಯಲ್ಲಿ ಮಾಡುವಂಥದ್ದು ಒಂದು ಆಪರೇಷನ್ಗಳು ಇಲ್ಲಿ ಕಲಬುರಗಿಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಹಳ ಸರಳವಾಗಿ, ವೇಗವಾಗಿ, ಸರಳವಾಗಿ, ಇಮಿಡಿಯೇಟ್ಲಿ ಚೆನ್ನಾಗಿ ಡಿಸ್ಚಾರ್ಜ್ನು ಜಸ್ಟ್ 4 ಡೇಸ್ನಲ್ಲಿ, 4 ಡೇಸ್ ಅಂದರೆ 24 ಗಂಟೆಲಿಂದ 4 ಕ್ಯಾಲ್ಕುಲೇಟ್ ಮಾಡಿದ್ರೆ ವಿದಿನ್ 100 ಅವರ್ಸ್ ಪೇಷಂಟ್ ಡಿಸ್ಚಾರ್ಜ್ ಆಗ್ತಾ ಇದೆ. ಇದು ಒಂದು ಒಳ್ಳೆ ಖುಷಿಯ ಖಬರು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೇಳಬೇಕಂತ ನಾನು ಬಯಸುತ್ತೇನೆ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ವೈದ್ಯರು ಯಾವುದಕ್ಕೂ ಹಿಂದೆ ಇಲ್ಲ. ಎಲ್ಲ ಆಪರೇಷನ್ಗಳು ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಒಂದು ನಮ್ಮ ಎಲ್ಲ ಡಾಕ್ಟರ್ಸ್ ಗ್ರೂಪಿಂದ ಒಂದು ಎವ್ರಿ ಸರ್ಜರಿ ಆಗಲಿ, ಎವ್ರಿ ಕೇಸ್ ಆಗಲಿ ಚಾಲೆಂಜ್ ಆಗಿ ಅದು ತಗೊಂಡು ಮಾಡಬೇಕೇ ಅಂತ ಹೇಳಿ ನಾವು ಮನಸ್ಸು ಮಾಡಿದ್ದೀವಿ. ನಾವು ಕೈ ಕಟ್ಕೊಂಡಿದ್ದು ಕೆಲಸ ಮಾಡಬೇಕಂತ ಹೇಳಿದ್ದೀವಿ. ಮನಸ್ಸು ನಾವೆಲ್ಲ ಗಟ್ಟಿ ಮಾಡ್ಕೊಂಡಿದ್ದೀವಿ. ಇದು ಮಾಡಬೇಕೇ, ಇದು ಎಲ್ಲ ಇಂಥ ಕೇಸಸ್ ಎಲ್ಲ ಇಲ್ಲಿ ಮಾಡಬೇಕೇ. ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಲಬುರಗಿ ಮುಂದೆ ಬೆಳಿಬೇಕಂತ ಹೇಳಿ ನಾವು ನಮ್ಮ ಮನಸ್ಸಿಂದ ನಮ್ಮ ಎಲ್ಲ ನಮ್ದು ಏನು ಸ್ಟ್ರೆಂತ್ ಇದೆ ಎಲ್ಲ ಹಚ್ಚಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈ ಪೇಷಂಟ್ ಒಂದು ಟೀಮ್ ಮಾಡಿ ಒಂದು 5 to 6 ಡಾಕ್ಟರ್ಸ್ ಟೀಮ್ ಇತ್ತು. ಆಂಕೋ ಸರ್ಜನ್ ನಮ್ಮ ಡಾಕ್ಟರ್ ಅರುಣ್ ಭಾರತ್ ಸರ್, ಚೀಫ್ ಇಂಟೆನ್ಸಿವಿಸ್ಟ್ ಡಾಕ್ಟರ್ ಮುಜಮಿಲ್ ಸರ್, ಅನೆಸ್ಥೆಟಿಸ್ಟ್ ಡಾಕ್ಟರ್ ಸತೀಶ್ ಸರ್, ಮತ್ತು ಫಿಸಿಷಿಯನ್ ಡಾಕ್ಟರ್ ಶ್ರೀಕಾಂತ್ ಸರ್, ಮತ್ತು ಯೂರೋಲಜಿಸ್ಟ್ ಡಾಕ್ಟರ್ ರಾಜ್ ಅಹಮದ್ ಮುಲ್ಲಾ ಸರ್, ಒಂದು ದೊಡ್ಡ ಟೀಮ್ ಮಾಡಿ ಎಲ್ಲರದ್ದು ತಮ್ಮ ತಮ್ಮ ಒಂದು ಕೆಲಸವನ್ನು ಮಾಡಿ ಇವತ್ತೊಂದು ಸಕ್ಸಸ್ ನಮಗೆ ಇವತ್ತು ಸಿಕ್ಕಿದೆ ಅಂತ ನಾನು ಹೇಳಬೇಕಂತ ಬಯಸ್ತೀನಿ. ಪೇಷಂಟಿಂದ ಅನೆಸ್ಥಿಷಿಯಾ ಡೀಟೇಲ್ಸ್ ಡಾಕ್ಟರ್ ಸತೀಶ್ ಹೇಳ್ತಾರೆ, ICU ಡೀಟೇಲ್ಸ್ ಹೆಂಗೆ ಪೇಷಂಟಿಗೆ ನಾವು ಮ್ಯಾನೇಜ್ ಮಾಡಿದ್ದೀವಿ. ಮತ್ತು ಇಂಪಾರ್ಟೆಂಟ್ ಏನು ಹೇಳಬೇಕಂದ್ರೆ ಕಿಡ್ನಿ ಕ್ಯಾನ್ಸರ್ ಇತ್ತು ಪೇಷಂಟಿಗೆ, ಬಂದ ಮೇಲೆ ಡಯಾಗ್ನೋಸಿಸ್ ಆಯಿತು. ಆದಮೇಲೆ ಈ ಕಿಡ್ನಿ ಕ್ಯಾನ್ಸರ್ಲಿಂದ ಬೇರೆ ಕಡೆ ಎಲ್ಲಾದರೆ ಹರಳಿದೆ ಏನಂತ ನೋಡೋಕ್ಕೆ ನಾವು ಎದೆ CT ಸ್ಕ್ಯಾನ್ ಮಾಡಿದ್ವಿ. ಎದೆ CT ಸ್ಕ್ಯಾನ್ ಮಾಡಿದ್ರೆ ನಮ್ಗೆ ಆಶ್ಚರ್ಯ ಏನಾಯ್ತು ಅಂದರೆ ಪೇಷಂಟಿಗೆ TB ಕೂಡ ಇತ್ತು, ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಆ TB ಆಕ್ಟಿವ್ TB ಕೂಡ ಇತ್ತು. ಆಕ್ಟಿವ್ TB ಜೊತೆಗೆ ಸರ್ಜರಿ ಮಾಡೋದು ಇನ್ನೂ ಚಾಲೆಂಜಿಂಗ್ ಇತ್ತು. ಬಟ್ ಸ್ಟಿಲ್ ವಿ ಮ್ಯಾನೇಜ್ ಮಾಡಿ ಚೆನ್ನಾಗಿ ಆಪ್ರೇಷನ್ ಆಯಿತು. ಸೊ ಮತ್ತು ಕ್ಯಾನ್ಸರ್ ಇದೊಂದು 7 ಕ್ಯಾನ್ಸರ್ ಅಂದರೆ ಹೆಂಗಿರುತ್ತೆ, ಒಂದು ನಮ್ಮ ಗೋಧಿ ಹಿಟ್ಟನ್ನು ನೀವು ನೀರು ಹಾಕಿ ಚಪಾತಿ ಮಾಡೋಕ್ಕೆ ಹೆಂಗೆ ಮಾಡ್ತಿರಲ್ಲ, ಆ ಗೋಧಿ ಹಿಟ್ಟಿನಲ್ಲಿ ಒಳಗಡೆ ನಾವು ಒಂದು ₹1 ಕಾಯಿನ್ ಹಾಕಿದ್ಮೇಲೆ ಅದು ಪೂರ ಮಾಡಿ, ಈಗ ಅದು ₹1 ಕಾಯಿನ್ ತೆಗಿಬೇಕಂದ್ರೆ ಎಷ್ಟು ಕಷ್ಟ, ಆ ಥರ ಕಿಡ್ನಿ ಆಗಿತ್ತು. ಅಂಥ ಒಂದು 8 ಗಂಟೆ ಆಪರೇಷನ್ ಸತತವಾಗಿ ಡಾಕ್ಟರ್ ಅರುಣ್ ಭರತ್ ಅವರು ಮಾಡಿದ್ದಾರೆ. ನಾನು ಅವರಿಗೆ ಕಾಂಗ್ರ್ಯಾಚುಲೇಟ್ ಹೇಳಬೇಕಂತೀನಿ. ಮತ್ತು ನಮ್ಮ ಅನೆಸ್ಥಿಷಿಯಾ ಟೀಮ್, ನಮ್ಮ ICU ಟೀಮ್ ಒಳ್ಳೆ ಕೆಲಸ ಮಾಡಿ ಒಂದು ಭಾಳ ಬಡವ ಪೇಷಂಟ್ ಇತ್ತು, ಅವರಿಗೆ ನಾವು ಭಾಳ ಎಲ್ಲ ತರೀಕೆಯಿಂದ ಸಪೋರ್ಟ್ ಮಾಡಿ ಇವತ್ತೊಂದು ನಾವು ಖುಷಿಯಾಗಿ ಅವರಿಗೆ ಕಳಿಸ್ತಾ ಇದ್ದೀವಿ ಅಂತ ಹೇಳಬೇಕಂತ ಬಯಸ್ತೀನಿ. ಮುಂದಿನ ಡೀಟೇಲ್ಸ್ ಎಲ್ಲ ಡಾಕ್ಟರ್ ಅರುಣ್ ಭರತ್ ಸರ್ ಹೆಡಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇದು ಒಂದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಹು ಕಷ್ಟಕರವಾದ ಹಾಗೂ ಬಹಳ ಚಾಲೆಂಜಿಂಗ್ ಕೇಸನ್ನು ಇವತ್ತಿನ ದಿನ ನಾವು ಮಾಡಿ ಅದು ಸಕ್ಸಸ್ಫುಲಿ ಪೇಷಂಟು ಲೆಸ್ ದೆನ್ 100 ಅವರ್ಸ್ ಒಳಗಡೆ ಸಂಪೂರ್ಣವಾಗಿ ರಿಕವರ್ ಆಗಿ ಇವತ್ತು ಹೋಗ್ತಾ ಇರೋದು ಇದು ಬಹಳ ದೊಡ್ಡ ಹೆಮ್ಮೆಯ ವಿಷಯ. ನಮ್ಮೆಲ್ಲರಿಗೂ, ಈ ಎಲ್ಲ ವೈದ್ಯರ ತಂಡರಿಗೂ ಬಹಳ ಹೆಮ್ಮೆಯ ವಿಷಯ. ಪೇಷಂಟು 100 ಗಂಟೆ ಒಳಗಡೆ ಸರ್ಜರಿ ಆದ ನಂತರ ಚೇತರಿಸ್ಕೊಂಡು ಇವತ್ತು ಖುಷಿಯಾಗಿ ನಡ್ಕೊಂಡು ಅವರು ಮನೆಗೆ ಹೋಗುವಂಥ ಪರಿಸ್ಥಿತಿ, ಭಾಳ ಸಕ್ಸಸ್ಫುಲ್ಲಾಗಿ ರಿಕವರ್ ಆಗಿದ್ದಾನೆ. 65 ವರ್ಷದ ಈ ಒಬ್ಬ ವ್ಯಕ್ತಿ ಅವಾಗವಾಗ ಆಗಾಗ್ಗೆ ಅವನಿಗೆ ಹೊಟ್ಟೆ ನೋವು ಬರುವಂಥದ್ದು, ಯೂರಿನಲ್ಲಿ ಬ್ಲಡ್ ಹೋಗುವಂಥದ್ದು, ಏಕಿ ಮಾಡಬೇಕಾದ್ರೆ ಬ್ಲಡ್ ಹೋಗುವಂಥದ್ದು, ಈ ಥರ ಒಂದು ಸಮಸ್ಯೆಗಳಿಂದ ಸುಮಾರು 1 ತಿಂಗಳಿಂದ ಬಳಲ್ತಾ ಇದ್ದ. ಅವನಿಗೆ ಅದು ಬಹಳಷ್ಟು ದಿನದಿಂದ ಈ ತ್ರಾಸಿದ್ರೂ ಅವನು ಸ್ವಲ್ಪ ನಿರ್ಲಕ್ಷ್ಯ ಮಾಡಿಕೊಂಡೇ ಬಂದಿದ್ದ. ಇಲ್ಲಿ ಬಂದ ನಂತರ ನಾವು ಅದು ಎಲ್ಲ ತಪಾಸಣೆ ಎಲ್ಲ ಮಾಡಿದ ನಂತರ ನಮಗೆ ಕಂಡು ಬಂದಿದ್ದು 2 ಅಚ್ಚರಿಯ ವಿಷಯ ಏನಂತ ಹೇಳಿದ್ರೆ, ಒಂದು ಕಿಡ್ನಿ ಕ್ಯಾನ್ಸರ್, ಅದು ಹೃದಯಕ್ಕೆ ಹೋಗುವಂಥ ಒಂದು ದೊಡ್ಡ ರಕ್ತನಾಳದೊಳಗಡೆ ಕ್ಯಾನ್ಸರ್ ಸ್ಪ್ರೆಡ್ ಆಗಿತ್ತು. ಕಿಡ್ನಿಯಿಂದ ಸ್ಟಾರ್ಟ್ ಆಗಿ ರಕ್ತನಾಳದೊಳಗೆ ಎಂಟ್ರಾಗಿ ಹಾರ್ಟಿಗೆ ಹೋಗುವಂಥ, ಹೃದಯಕ್ಕೆ ಹೋಗುವಂಥ ಒಂದು ಬಹುದೊಡ್ಡ ರಕ್ತನಾಳದೊಳಗೆ ಕೂಡ ಕ್ಯಾನ್ಸರ್ ಗೆಡ್ಡೆ ಹರಡಿತ್ತು. ಅದಾದ ನಂತರ ಪೇಷಂಟ್ಗೆ ತಪಾಸಣೆ ಮಾಡುವಾಗ ನಮ್ಗೆ ಇದನ್ನು ಕಂಡು ಬಂತು, ಪೇಷಂಟ್ ವಾಸ್ ಹ್ಯಾವಿಂಗ್ ಆಕ್ಟಿವ್ ಟ್ಯೂಬರ್ಕ್ಲೋಸಿಸ್, ಕ್ಷಯರೋಗದಿಂದ ಕೂಡ ಬಳಲುತ್ತಿದ್ದ ಪೇಷಂಟ್. ಅದು ಕೂಡ ಅವನು ನಿರ್ಲಕ್ಷ್ಯ ಮಾಡಿ ಅದರ ಬಗ್ಗೆ ಸರಿಯಾಗಿ ತಪಾಸಣೆ ಇದಕ್ಕಿಂತ ಮುಂಚೆ ಮಾಡಿರಲಿಲ್ಲ. ಈ ಪೇಷಂಟ್ಗೆ ತಪಾಸಣೆ ಮಾಡಿದ ನಂತರ ಎಲ್ಲ ಅದಕ್ಕೆ ಬೇಕಾಗುವ ಸರಕು ಸಾಮಗ್ರಿಗಳು, ಎಲ್ಲ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಮತ್ತು ಒಂದು ಸರ್ಜರಿ ಮಾಡುವಂಥ ಅನಸ್ಟಿಷಿಯಾ ಟೀಮ್ ಎಲ್ಲರೂ ಸೇರಿ ಒಂದು ತಂಡ ರಚನೆ ಮಾಡಿ ಇದು ಒಂದು ಸರ್ಜರಿ ಕೈಗೊಳ್ಳಲೇಬೇಕಂತ ಹೇಳಿ ಎಲ್ಲ ರಿಸ್ಕ್ ಇದೆಲ್ಲ ಅಸೆಸ್ ಮಾಡಿ ನಾವು ಸರ್ಜರಿ ತೊಗೊಂಡ್ವಿ. ಸುಮಾರು 8 ಗಂಟೆಗಳ ಕಾಲ ಸತತವಾಗಿ ಸರ್ಜರಿ ನಡೀತು. ಸರ್ಜರಿ ನಡೆದ ನಂತರ ಭಾಳ ಚೆನ್ನಾಗಿ ನಮ್ಮ ಅನಸ್ಟಿಷಿಯಾ ಟೀಮ್ ಅದನ್ನು ಮ್ಯಾನೇಜ್ ಮಾಡಿದ್ರು. ಆ ರಕ್ತನಾಳದೊಳಗೆ ಹರಡಿದ್ದ ಕ್ಯಾನ್ಸರ್ ಗೆಡ್ಡೆಯನ್ನು ಕೂಡ ನಾವು ಸಕ್ಸಸ್ಫುಲಿ ಅದನ್ನು ಕ್ಲಿಯರ್ ಮಾಡಿದ್ದೀವಿ. ಎಲ್ಲ ಇವತ್ತಿನ ದಿನ 100 ಗಂಟೆ ಒಳಗಡೆ ಪೇಷಂಟ್ ಭಾಳ ಚೆನ್ನಾಗಿ ಚೇತರಿಸ್ಕೊಂಡು ಇವತ್ತಿನ ದಿನ ಮನೆಗೆ ಹೋಗುವಂಥ ಇದರಲ್ಲಿ ರೆಡಿಯಾಗಿದ್ದಾರೆ.
ಇದರಲ್ಲಿ ಬಹಳ ಮುಖ್ಯವಾಗಿ ಹೇಳಬೇಕಂತ ಏನಂತ ಹೇಳಿದ್ರೆ ಈ ಥರ ಸರ್ಜರೀಸಲ್ಲಿ ಟ್ಯೂಮರ್ ಅಂದರೆ ಕ್ಯಾನ್ಸರ್ ಗೆಡ್ಡೆ ರಕ್ತನಾಳದೊಳಗಡೆ ಹರಡಿರೋದ್ರಿಂದ ಯಾವುದೇ ಒಂದು ಸೆಕೆಂಡಲ್ಲಿ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದಲ್ಲಿ ಪೇಷಂಟ್ದು ಸರ್ಜರಿ ಮಾಡಬೇಕಾದ್ರೆ ಪ್ರಾಣ ಹೋಗೋ ಸಾಧ್ಯತೆಗಳು ಭಾಳ ಜಾಸ್ತಿ ಇರ್ತವೆ. ಎದಕ್ಕಂತ ಹೇಳಿದ್ರೆ ಅದು ಟ್ಯೂಮರ್ ಏನಾದರೂ ಅದು ಮುರಿದು ರಕ್ತನಾಳದೊಳಗೆ ಎಂಟ್ರಾಗಿ ಬ್ಲಡ್ಗೆ ಹಾರ್ಟಿಗೆ ರೀಚ್ ಆದಲ್ಲಿ ಅದು ಥ್ರಾಂಬೋ ಎಂಬೋಲಿಸಮ್ ಅಂತ ಹೇಳ್ತೀವಿ. ಇಟ್ ಈಸ್ ಎ ಎಮರ್ಜೆನ್ಸಿ. ಥ್ರಾಂಬೋ ಎಂಬೋಲಿಸಮ್ ಆಗಿ ಪೇಷಂಟ್ ಆನ್ ಟೇಬಲ್ ಡೆತ್ ಆಗೋ ಸಾಧ್ಯತೆಗಳು ಭಾಳ ಜಾಸ್ತಿ ಇರ್ತವೆ. ಹಾಗಾಗಿ ಇದನ್ನು ಎಲ್ಲ ರಕ್ತನಾಳಗಳನ್ನು ಪ್ರಾಪರಾಗಿ ಕಂಟ್ರೋಲಿಗೆ ತೊಗೊಂಡು ಅದನ್ನು ಕಂಟ್ರೋಲಲ್ಲಿ ಇಟ್ಟು ಸರ್ಜರಿ ಮಾಡೋದು ಇಟ್ ಈಸ್ ಎ ವೆರಿ ಡೆಲಿಕೇಟ್ ಆ್ಯಂಡ್ ವೆರಿ ಡಿಫಿಕಲ್ಟ್ ಸರ್ಜರಿ. ವಿ ಹ್ಯಾವ್ ಸಕ್ಸಸ್ಫುಲಿ ಕಂಡಕ್ಟೆಡ್. ಡಾಕ್ಟರ್ ಫರೂಕ್ ಮಣ್ಣೂರ್ ಹಿ ಲೆಡ್ ದ ಟೈಮ್ ಆ್ಯಂಡ್ ಅವರು ಎಲ್ಲ ರೀತಿಯಲ್ಲೂ ನೇತೃತ್ವ ವಹಿಸಿ ಇವತ್ತಿನ ದಿನ ಈ ಸರ್ಜರಿ ಸಕ್ಸಸ್ ಆಗೋದ್ರಲ್ಲಿ ಭಾಳ ಒಂದು ಹೆಮ್ಮೆಯ ವಿಚಾರ ನಮ್ಮೆಲ್ಲರಿಗೂ. ಬೇರೆ ಇನ್ನೊಂದು ಅಚ್ಚರಿಯ ವಿಷಯ ನಮಗೆ ಕಂಡುಬಂದಿದ್ದೇನೆಂದರೆ ಪೇಷಂಟ್ಗೆ ಕ್ಷಯರೋಗ ಇದ್ದಿದ್ದು. ಕ್ಷಯರೋಗ ಪೇಷಂಟ್ಗೆ ಕೆಮ್ಮು ಇದ್ದಿರೋದ್ರಿಂದ ಅವ್ರು ಸರಿಯಾಗಿ ತಪಾಸಣೆ ಮಾಡ್ಕೊಂಡಿರಲಿಲ್ಲ. ಇಲ್ಲಿ ಬಂದ ನಂತರ ನಾವು ಅದನ್ನು ತಪಾಸಣೆ ಮಾಡಿದಾಗ ಆ್ಯಕ್ಟಿವ್ TB ಅಂತ ಕಂಡು ಬಂತು. ಅದನ್ನು ಕೂಡ ಮ್ಯಾನೇಜ್ ಮಾಡಿಕೊಂಡು ಅದರ ಜೊತೆಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೂಡ ಮಾಡಿ ಇದು ಒಂದು ದೊಡ್ಡ ಸಕ್ಸಸ್ಸನ್ನು ಇವತ್ತಿನ ದಿನ ನಾವು ಅಚೀವ್ ಮಾಡಿರೋದ್ರಿಂದ ನಮಗಿದು ಬಹಳ ಈ ಮಣೂರು ಆಸ್ಪತ್ರೆಗೆ ಈ ಅಲ್ಲಬಕ್ಷ ಪೇಷಂಟ್ ಏನಿದೆ ಆ ಪೇಷಂಟಿಗೆ ನಾನು ಅನಸ್ತೇಷಿಯಾ ಕೊಟ್ಟಿರೋದು. ಅನಸ್ತೇಷಿಯಾ ಕೊಡಬೇಕಾದ್ರೆ ಯಾಕೆ ಚಾಲೆಂಜಿಂಗ್ ಅಂತಂದ್ರೆ ಪೇಷಂಟಿಗೆ ಆ್ಯಕ್ಟಿವ್ ಟ್ಯೂಬರ್ಕ್ಯುಲೋಸಿಸ್ ಇತ್ತು. ಅದರಲ್ಲಿ ಇನ್ಫೆಕ್ಷನ್ ಇರೋ ಸಲಕ್ಕೆ ಅವ್ರ ಪೇಷಂಟಿಗೆ ಏನಾದರೂ ಬೇಹುಷ್ ಮಾಡೋಕ್ಕೆ ಹೋಗಿದ್ರೆ ಅವಾಗ ಬ್ರಾಂಕೋಸ್ಪಾಸಮ್ ಅಂತ ಇರುತ್ತೆ. ಉಸಿರಾಡೋಕ್ಕೆಲ್ಲ ಜಾಸ್ತಿ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವರಿಗೆ ನಾವೇನು ಮಾಡಿದ್ದೆವು, ಮೊದಲು ಎದೆಯಿಂದ ಕೆಳಗಡೆ ಭಾಗನ ಫುಲ್ ಬೇಹುಷ್ ಮಾಡಿದ್ದೆವು. ಅವರಿಗೆ ಎದೆಯಿಂದ ಕೆಳಗಡೆ ಭಾಗ ಬೇಹುಷ್ ಮಾಡಿ ಅರ್ಧ ಸರ್ಜರಿ ಆಗೋ ತನಕ ಅದ್ರ ಮೇಲೆ ಮೇಂಟೈನ್ ಮಾಡಿದ್ದೆವು. ಆಮೇಲೆ ಹಾಫ್ ಸರ್ಜರಿ ಆದಮೇಲೆ ಅವರಿಗೆ ಫುಲ್ ಬೇಹುಷ್ ಮಾಡಿ ಪೇಷಂಟಿಗೆ ವೆಂಟಿಲೇಟರ್ ಮಾಡಿದ್ದೆವು. ಇಂಟ್ರಾಪ್ ಬ್ಲಡ್ ಲಾಸ್ ಅರೌಂಡ್ 500 to 600 ml ಇತ್ತು. ಅದು ಇಂಟ್ರಾಪಲ್ಲಿ ಒಂದು ರಕ್ತ ಎಲ್ಲ ಫುಲ್ ಟ್ರಾನ್ಸ್ಫ್ಯೂಸ್ ಮಾಡಿ ಅವ್ರ ವೈಟಲ್ಸ್ ಎಲ್ಲ ನೋಡ್ಕೊಂಡು ಪೇಷಂಟನ್ನು 12 ಗಂಟೆ ವೆಂಟಿಲೇಟರ್ಲಿ ಇಟ್ಕೊಂಡಿದ್ದೆವು. ಅವ್ರದ್ದು ಪೇನ್ ಕಂಟ್ರೋಲು ಇಂಟ್ರಾಪಲ್ಲಿ ಒಂದು ಎಪಿಡ್ಯೂರಲ್ ಅನಸ್ತೇಷಿಯಾ ಅಂತ ಬರುತ್ತೆ, ಅದು ಹಿಂದ್ಗಡೆ ಹಾಕಿ ಕೆಥೆಟರ್ ಅದರಲ್ಲಿ ಅವ್ರಿಗೇನಾದರೂ ನೋವು ಜಾಸ್ತಿ ಆದ್ರೆ ಹಾಗೇನಾದರೆ 3 ದಿನ ತನಕ ಪೋಸ್ಟ್ ಆಫ್ ವೆಂಟಿಲೇಷನಿಂದ ಹೊರಗಡೆ ಬಂದ ಮೇಲೂ ಪೇಷಂಟಿಗೆ ಪೇನ್ ಕಂಟ್ರೋಲ್ ಮಾಡೋಕ್ಕೆ ಅದು ಕೆಥೆಟರ್ ಹಾಕಿ ಅವರಿಗೆ 12 ಅವರ್ಸಿಗೆ ನಾವು ಎಪಿಡ್ಯೂರಲ್ ಟಾಪಪ್ ಅಂತ ಕೊಡ್ತೀವಿ. ಅವರಿಗೆ ಹೆಂಗೂ ಪೇನ್ ಆಗಬಾರ್ದು, ಪೇಷಂಟ್ ಎಲ್ಲ ವಾಕಿಂಗ್ ಇರಬೇಕು ಹಾಗೆಲ್ಲ ಅಂದ್ಕೊಂಡ್ರೆ ಅದು ಕೊಡಲೇಬೇಕಾಗತ್ತದು. ಹಾಗೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಅವರು ಸಕ್ಸಸ್ಫುಲಿಯಾಗಿ ರಿಕವರಿ ಮಾಡಿಕೊಂಡ್ರು. ಆಫ್ಟರ್ ಆಪ್ರೇಷನ್ನ 12 ಅವರ್ಸ್ ವೆಂಟಿಲೇಟರ್ಗೆ ಇಟ್ಕೊಂಡಿದ್ವಿ. ಆಫ್ಟರ್ 12 ಅವರ್ಸ್ ಅವರಿಗೆ ವೆಂಟಿಲೇಟರ್ನಿಂದ ಹೊರಗಡೆ ತೆಗೆದು ಫಿಸಿಯೋಥೆರಪಿ, ನ್ಯೂಟ್ರಿಷನಲ್ ಸಪೋರ್ಟು ಓರಲಿ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಫೀಡ್ ಎಲ್ಲ ಕೊಟ್ಟು ಅವರೆಲ್ಲ ಸಕ್ಸಸ್ಫುಲಿ ರಿಕವರಿ ಆದರು. ವಿತಿನ್ 100 ಅವರ್ಸಲ್ಲಿ ಅವರು ಮನೆಗೆ ಹೋಗೋ ಸ್ಥಿತಿಯಲ್ಲಿ ಇದ್ದಾರೆ ಇವಾಗ. ಸುದ್ದಿಗೋಷ್ಠಿಯಲ್ಲಿ ಮಣ್ಣೂರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಡಾಕ್ಟರ್ ಅರುಣ್ ಕುಮಾರ್ ಬರಾಡ್, ಡಾಕ್ಟರ್ ಮುಜಮಿಲ್ ಅಹಮದ್, ಡಾಕ್ಟರ್ ಸತೀಶ್ ಶರಣಪ್ಪ, ಡಾಕ್ಟರ್ ರಿಜ್ವಾನ್ ಹಾಗೂ ಆಸ್ಪತ್ರೆಯ ಮ್ಯಾನೇಜರ್ ವಿಕಿ ಪವಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಗಣಗಾಪುರದಲ್ಲಿ ದತ್ತಾತ್ರೇಯ ದೇವರ ಅದ್ದೂರಿ ತೊಟ್ಟಿಲೋತ್ಸವ. ಪಿಡಿಒ ಪರೀಕ್ಷೆಯಲ್ಲಿ ದೊಡ್ಡ ಮಟ್ಟದ ಅವ್ಯವಹಾರ ತನಿಖೆಗೆ ಶಶಿಲ್ ನಮೋಶಿ ಆಗ್ರಹ. ಬಿದಾಪುರ ಕಾಲೋನಿಯ ದತ್ತ ಮಂದಿರದಲ್ಲಿ ದತ್ತಾತ್ರೇಯ ದೇವರ ತೊಟ್ಟಿಲೋತ್ಸವ ಸಂಭ್ರಮ. ಡಿಸೆಂಬರ್ 18ರಂದು ಬೆಳಗಾವಿಯಲ್ಲಿ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಬೃಹತ್ ಪ್ರತಿಭಟನೆ. ಎಂಪಳ್ಳಿ ಸುದ್ದಿಗೋಷ್ಠಿ. ಮಣ್ಣೂರು ಆಸ್ಪತ್ರೆ ವೈದ್ಯರಿಂದ ಯಶಸ್ವಿ ಕ್ಲಿಸ್ಟಕರ್ ಕಿಡ್ನಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.